ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಮೀನು ಕಬಾಬ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. 1.5 kg ಮೀನು ತಗೊಂಡಿದ್ದೀನಿ. ಈ ಥರ ಕಟ್ ಮಾಡಿಸಿದ್ದೀನಿ ಮೀನನ್ನ. ಇವಾಗ ಮೀನಿಗೆ ಬೇಕಾಗಿರುವ ಸಾಮಗ್ರಿಗಳು: 2 ಕಬಾಬ್ ಪುಡಿ ತಗೊಂಡಿದ್ದೀನಿ, ಮೀನು ಕಬಾಬ್ ಪುಡಿ, 2 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ, 1 ಸ್ಪೂನು ಉಪ್ಪು, 1 ಸ್ಪೂನು ಮೆಣಸಿನ್ಕಾಯಿ ಪುಡಿ ತಗೊಂಡಿದ್ದೀನಿ, 2 ನಾಟಿ ಕೋಳಿ ಮೊಟ್ಟೆ ತಗೊಂಡಿದ್ದೀನಿ. ಇವಾಗ ಯಾವ ಥರ ಕಲಿಸ್ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. 2 ಮೊಟ್ಟೆನೂ ಒಡೆದ್ಬಿಡ್ತಾ ಇದ್ದೀನಿ. ಈ ಥರ ಎಲ್ಲನ ಹಾಕ್ತಾ ಇದ್ದೀನಿ. ನಾನು 2 ಪ್ಯಾಕೆಟ್ ಉಪಯೋಗಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇದ್ದೀನಿ. ಈ ಥರ ಕಲಿಸ್ತಾ ಇದ್ದೀನಿ. ನೀಟಾಗಿ ಈ ಥರ ಕಲಿಸ್ಬಿಡಿ. ನೋಡಿ, ಈ ಥರ ಕಲಿಸಿದ್ದೀನಿ. ಇವಾಗ ಮೀನು ಹಾಕ್ತಾ ಇದ್ದೀನಿ. ಮೀನಲ್ಲಿ ನೀರೆಲ್ಲ ಸೋರಬೇಕು ನೀಟಾಗಿ. ಎಲ್ಲ ಮೀನು ಇದೇ ಥರ ಕಲಸಿ ಮಡಗ್ತಾ ಇದ್ದೀನಿ. ಒಂದು 1/4 ಗಂಟೆ ಟೈಮ್ ಕಲಸಿ ಇಟ್ಬಿಟ್ರೆ ಸರಿ ಐತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪುಡಿ ಎಲ್ಲ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಒಂದು 1/4 ಗಂಟೆ ಟೈಮ್ ಬಿಟ್ಟರೆ ಸಾಕು. ಹೆಚ್ಚಿಗೆನೂ ಇಡೋಕೆ ಹೋಗ್ಬೇಡಿ. ಬೇಕು ಅಂದರೆ ಇಟ್ಕೋಬೋದು. ತುಂಬಾ ಟೇಸ್ಟ್ ಇರುತ್ತೆ. ನಾಟಿ ಕೋಳಿ ಮೊಟ್ಟೆಲಿ ಮೀನು ಕಬಾಬ್ನ ಕಲಿಸಿ ನೋಡಿ, ತುಂಬಾ ಟೇಸ್ಟ್ ಸಿಗುತ್ತೆ. ಈ ಥರ ಕಲಿಸಿದ್ದೀನಿ. ಇವಾಗ ಕಲಸಿರೋ ಸಾಕು. ಒಂದು 1/4 ಗಂಟೆ ಟೈಮ್ ಬಿಡ್ತಾ ಇದ್ದೀನಿ. ನಾನೇನು ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ, ಎಣ್ಣೆಗೆ ಹಾಕ್ತೀನಿ. ಒಂದು 1/4 ಗಂಟೆ ಟೈಮ್ ಬಿಟ್ಟು ಇವಾಗ ಒಂದು ಪ್ಲೇಟ್ ಮುಕ್ತಾ ಇದ್ದೀನಿ. ನೋಡಿ, ಈ ಥರ ಉಂಟಾಗಿದೆ. ನೋಡಿ, ಒಂದು ಸ್ವಲ್ಪ ಕಬಾಬ್ ಎಣ್ಣೆ ಇದೆ, ಅದನ್ನೇ ಬಿಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಮೀನು ಕಬಾಬ್ ಹಾಕ್ತಾ ಇದ್ದೀನಿ. ಎಲ್ಲ ಮೀನು ಇದೇ ಥರ ಬೇಯಿಸ್ತೀನಿ. ಈ ಥರ ಬೇಯ್ತಾ ಇದೆ ನೋಡಿ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ಈ ಥರ ದಬಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಬೇಯಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮೀನು. ಇನ್ನೊಂದು ಸ್ವಲ್ಪ ಬೇಯಬೇಕು ಮೀನು. ಈ ಥರ ಬೇಯಿಸಿದ್ದೀನಿ. ಎಲ್ಲ ಮೀನು ಇದೇ ಥರ ಬೇಯಿಸ್ತೀನಿ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಮೀನು ಕಬಾಬ್ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಬನ್ನಿ. ಇಷ್ಟ ಆಗಿದೆ ಮೀನು ಕಬಾಬು. ಇಂಬೆಹಣ್ಣು ಮಡಗ್ತಾ ಇದ್ದೀನಿ ಡಿಸೈನ್ಗೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ರೆಸಿಪಿಲಿ ಸಿಗ್ತೀನಿ.